ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕಾಲ್ಫರ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ಸ್ಪೆಕ್ಟರ್ ಆಗಿ ಜಾಯ್ನ್ ಆಗಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಇರೋರು ಸೊ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಥಾಟ್ ಹೇಳ್ತೀನಿ. APJ ಅಬ್ದುಲ್ ಕಲಾಂ ಅವತ್ತು ತುಂಬ ಒಂದು ಸ್ಮಾಲ್ ಥಾಟು ಚೆನ್ನಾಗಿರುತ್ತೆ, ಕೇಳಿ. ಏನು ಅಂತ ಅಂದರೆ, ನಮ್ಮ ಗುರಿಗಳ ಮೇಲೆ ನಾವು ನಂಬಿಕೆ ಇಟ್ಟಾಗ ನಾವು ಯಾವ ಕನಸು ಕಾಣುತ್ತೇವೆಯೋ ಅದು ನನಸಾಗಿಯೇ ಆಗುತ್ತದೆ. ಸೊ ಇದನ್ನ APJ ಅಬ್ದುಲ್ ಕಲಾಂ ಅವರು ಹೇಳಿರೋದು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಕೆಲವೊಂದು ಏನಾದರೂ ಲೈಫಲ್ಲಿ ಸಾಧಿಸಬೇಕು ಅಂತ ಇದ್ದಾಗ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಬಟ್ ಅದು ಒಂದು 2-3 ಸಲ ಫೇಲ್ಯೂರ್ ಆದಾಗ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ, ನಮ್ಮ ಕೈಲಿ ಆಗೋದಿಲ್ಲ ಅಂತ. ಬಟ್ ನಮ್ಮ ಮೇಲೆ ನಾವು ಫಸ್ಟ್ ನಂಬಿಕೆ ಇಡಬೇಕು, ಅವಾಗಲೇ ನಮ್ಮ ಗುರಿಗಳನ್ನ ನಾವು ಸಾಧಿಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ಅದನ್ನ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ನಡೀತಾ ಇದೆ. ಸೊ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ 2025 ದೆಹಲಿ ಪೊಲೀಸ್ ಹಾಗೂ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಖಾಲಿ ಇರುವ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ಅಧಿಸೂಚನೆ SSC CPO ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ 2025 ನ ಪ್ರಕಟಿಸಿದೆ. ಸೊ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ನೀವು ಅಪ್ಲೈ ಮಾಡ್ಕೋಬಹುದು ಆನ್ಲೈನ್ ಮೂಲಕ. ಸೊ ಅದರದ್ದು ಪೂರ್ತಿ ಮಾಹಿತಿ ನನ್ನ ವಿಡಿಯೋದಲ್ಲಿದೆ, ಸೊ ಸ್ಕಿಪ್ ಮಾಡದೆ ನೋಡಿ. ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹುದ್ದೆಗಳ ಅನುಸಾರವಾಗಿ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಹಾಗೂ ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಸರಿಯಾಗಿ ಓದಿ ನಂತರ ಅರ್ಜಿ ಸಲ್ಲಿಸಿ. ಓಕೆನಾ? ಸೊ ಏನೇನು ಡೀಟೇಲ್ಸ್ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಸೊ ಅದ್ರ ಪ್ರಕಾರನೇ ನೀವು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ SSC CPO ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಅಲ್ಲಿ ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ಅನ್ನೋ ಒಂದು ಡೆಸಿಗ್ನೇಷನ್ ಜಾಬ್ಗೆ ಕಾಲ್ಫರ್ ಮಾಡಿರೋದು ಸಬ್ ಇನ್ಸ್ಪೆಕ್ಟರ್ ಹುದ್ದೆ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 1,12,400 ರೂಪಾಯಿ. ಹುದ್ದೆಗಳ ಸಂಖ್ಯೆ ಒಟ್ಟು ಕಾಲ್ಫರ್ ಮಾಡಿರೋದು 3,073 ಹುದ್ದೆಗಳು, ಅಂದ್ರೆ 3,000 ಅಬವ್ ಹುದ್ದೆನ ನಿಮಗೆ ಕಾಲ್ಫರ್ ಮಾಡಿದ್ದಾರೆ. ಸೊ ಎಲ್ಲರೂ ಅಪ್ಲೈ ಮಾಡಬಹುದು. ಹುದ್ದೆಗಳ ವಿವರ: ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ದೆಹಲಿ ಪೊಲೀಸ್, ಪುರುಷರು ಬಂದ್ಬಿಟ್ಟು 142. ಹಾಗೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ದೆಹಲಿ ಪೊಲೀಸ್ ಮಹಿಳೆ ಬಂದು 70 ಜನ ಬೇಕಾಗಿರೋದು. ಸೊ ಬಾಯ್ಸ್ ಅಂಡ್ ಮೇಲ್ ಫಿಮೇಲ್ ಇಬ್ರು ಅಪ್ಲೈ ಮಾಡ್ಕೋಬಹುದು. ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು SSC ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ಸ್ ಪಡೆದಿರಬೇಕು. ಅಂದ್ರೆ ಪದವಿ ತಗೊಂಡ್ರೆ ಡಿಗ್ರಿ ಆಗಿದ್ರೆ ಸಾಕು ಇದಕ್ಕೆ. ಮತ್ತೆ ವಯೋಮಿತಿ ಬಂದು ಕನಿಷ್ಠ 20 ವರ್ಷ ಹಾಗೂ ಗರಿಷ್ಠ 25 ವರ್ಷ ಆಗಿರಬೇಕು. ಅಂದ್ರೆ ನಿಮ್ಮ ಏಜ್ ಬಂದು 20 to 25 ಒಳಗಡೆ ಇರಬೇಕು. ಓಕೆನಾ? ಹಾಗೆ OBC ಅಭ್ಯರ್ಥಿಗೆ ವಯೋಮಿತಿ ಸಡಿಲಿಕೆ ಹೇಳ್ತಾರೆ ನಾನು. OBC ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ SC ST ಅಭ್ಯರ್ಥಿಗಳಿಗೆ 5 ವರ್ಷ. ಮತ್ತೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ನಿಮಗೆ SC ST ಎಕ್ಸ್ ಸರ್ವಿಸ್ ಮೆನ್ ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕ ಇಲ್ಲ ಅವರಿಗೆ, ಅಂದ್ರೆ ಏನೂ ಇಲ್ಲ, ಸಾರಿ. ಇತರೆ ಬೇರೆ ಅಭ್ಯರ್ಥಿಗಳು ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 100 ಇರುತ್ತೆ. ಇದನ್ನ ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕು. ಪೇ ಮಾಡೋದು ಕೂಡ ಯಾವುದೇ ರೀತಿ ಯಾರಿಗೂ ಕೊಡೋ ಹಾಗಿಲ್ಲ, ಎಲ್ಲೂ ಪೇ ಮಾಡೋ ಹಾಗಿಲ್ಲ. ಸೊ ಅವ್ರೇನು ವೆಬ್ಸೈಟ್ ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ ಲಿಂಕ್ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿ ನೀವು ಪೇ ಮಾಡಬೇಕು. ಸೊ ಹಾಗೆ ಅರ್ಜಿ ಸಲ್ಲಿಸುವ ಆರಂಭಿಕ ದಿನಾಂಕ ಬಂದ್ಬಿಟ್ಟು 26/9/2025. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 16/10/2025. ಹಾಗೆ ಆನ್ಲೈನ್ ಅರ್ಜಿನೇ ನಿಮ್ಗೆ ತಗೊಳ್ತಾ ಇರೋದು. ಎಲ್ಲೂ ಯಾವುದೇ ಆಫೀಸ್ಗೆ ಹೋಗಿ ನೀವು ಅಪ್ಲೈ ಮಾಡೋ ಹಂಗಿಲ್ಲ, ವೆಬ್ಸೈಟ್ ಅಲ್ಲೇ ಅಪ್ಲೈ ಮಾಡಬೇಕು. SSC ವೆಬ್ಸೈಟ್ ಬಂದ್ಬಿಟ್ಟು ssc.government.in ಅಂತ. ಸೊ ಈ ವೆಬ್ಸೈಟ್ ನ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಸೊ ಎಲ್ಲರೂ ಅಪ್ಲೈ ಮಾಡಬಹುದು. ಸೊ ಹಾಗೇನೆ ಇದ್ರದ್ದು ಪೂರ್ತಿ ಡೀಟೇಲ್ಸ್ ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ. ನನ್ನ ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ನಾನು ಮಾತಾಡಿದ್ದು ಅಂತ ಅಂದ್ರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಒಂದು ಏಜ್ ಇರ್ಬೋದು, ಮತ್ತೆ ಏನು ಶೈಕ್ಷಣಿಕ ಅರ್ಹತೆ ಬೇಕು, ಹಾಗೆ ವಯೋಮಿತಿ ಸಡಿಲಿಕೆ ಆಗಿರ್ಬೋದು, ಮತ್ತೆ ಯಾವ್ಯಾವ ಕ್ಯಾಸ್ಟ್ ಅವರು ಹಾಕ್ಬೋದು, ಎಷ್ಟು ಕಾಲ್ಫರ್ ಮಾಡಿದ್ದಾರೆ ಜಾಬ್ಗೆ, ಎಷ್ಟು ಸಂಖ್ಯೆ ಕಾಲ್ಫರ್ ಮಾಡಿದ್ದಾರೆ, ವೆಬ್ಸೈಟ್ ಡೀಟೇಲ್ಸು ಪ್ರತಿಯೊಂದು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಸೊ ಇಷ್ಟ ಆಗಿದ್ದವರು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಗಳಿಗೆ, ಹಾಗೆ ಒಂದು ಲೈಕ್ ಕಮೆಂಟು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.